ಒಂದು ಸಿನಿಮಾದ ಬಗ್ಗೆ ಹೆಚ್ಚೆಚ್ಚು ಮಾತಾಡಿದ್ರೆ ಆ ಸಿನಿಮಾ ಜಾಸ್ತಿ ಜನಕ್ಕೆ ಗಟ್ಟಿಯಾಗಿ ರೀಚ್ ಆಗುತ್ತೆ ಅಂತ ಅನ್ಬೋದು. ಪ್ರತಿ ಮೂವಿ ಟೀಮ್ ಅವರು ಕೂಡ ಅವರವರ ಸಿನಿಮಾದ ಬಗ್ಗೆ ಚರ್ಚೆಗಳು ಜಾಸ್ತಿ ಆಗಲಿ ಅಂತ ಮೂವಿಯ ಕೆಲವು ಕಂಟೆಂಟ್ಗಳನ್ನು ಬಿಡ್ತಾರೆ. ಆ್ಯಂಡ್ ಅದೇ ಥರ ನಾವು ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಬೇರೆ ಬೇರೆ ಥರ ಕಂಟೆಂಟ್ನ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಫಸ್ಟ್ ನಮ್ಮ ತಲೆಯಲ್ಲಿ ಬಂದಿದ್ದು ಈ ಒಂದು ಪಿಕ್ಚರ್ ಪ್ರಿವ್ಯೂ ಅಂತ. ಪಿಕ್ಚರ್ ಪ್ರಿವ್ಯೂ ಅಂದರೆ ಒಂದು ಸಿನಿಮಾ ರಿಲೀಸ್ ಆಗೋ ಮುಂಚೆ ಆ ಸಿನಿಮಾಗೆ ಕೆಲಸ ಮಾಡಿರೋರ ಪ್ರೀವಿಯಸ್ ವರ್ಕ್ನ ತಲೆಯಲ್ಲಿ ಇಟ್ಕೊಂಡು ಹಾಗೆ ಆಲ್ರೆಡಿ ಆ ಸಿನಿಮಾದಿಂದ ಬಂದಿರೋ ಟೀಸರ್ ಟ್ರೈಲರ್ಗಳಿಂದ ನಾವು ಸಿನಿಮಾದಿಂದ ಏನೇನು ನಿರೀಕ್ಷೆ ಮಾಡ್ಬೋದು ಅಂತ ಒಂದು ಸಣ್ಣ ಡಿಸ್ಕಷನ್ ವಿಡಿಯೋ ಅಷ್ಟೇ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇದೇ ಥರ ಸಿನಿಮಾದ ಬಗ್ಗೆ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡೋ ಐಡಿಯಾಸ್ ಇದೆ. ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಈಗಾಗಲೇ ಪಿಕ್ಚರ್ ಪ್ರಿವ್ಯೂ ಎಪಿಸೋಡ್ 1 ಆ್ಯಂಡ್ 2 ಬಿಟ್ಟಿದ್ದೀವಿ. ಅದಕ್ಕೆ ನೀವು ಕೊಟ್ಟ ರೆಸ್ಪಾನ್ಸ್ಗೆ ನಮ್ಮ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್. ಇವತ್ತು ಎಪಿಸೋಡ್ 3 ಈ ವರ್ಷದ ಕೊನೆಯಲ್ಲಿ ಬಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಬೇಕು ಅಂತ ಇರೋ ಕಾಟೇರ ಸಿನಿಮಾದ ಬಗ್ಗೆ. ಪಿಕ್ಚರ್ ಪ್ರಿವ್ಯೂ ಎಪಿಸೋಡ್ 3 ಕಾಟೇರ. ಈ ವಿಡಿಯೋದಲ್ಲಿ ಮೇಜರ್ ಆಗಿ 6 ಟಾಪಿಕ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ. ಫಸ್ಟ್, ಸ್ಟೋರಿ ಟೆಲ್ಲಿಂಗ್. ನನಗೆ ಈ ಸಿನಿಮಾ ಟೀಮ್ ಅವರು ಫಸ್ಟ್ ಬಿಟ್ಟ ಥೀಮ್ ಪೋಸ್ಟರಿಂದನೇ ಒಂದು ಥರ ಕ್ಯೂರಿಯಾಸಿಟಿ ಅನ್ನೋದು ಕ್ರಿಯೇಟ್ ಆಗಿತ್ತು. ಆ್ಯಂಡ್ ಮೋಷನ್ ಪೋಸ್ಟರ್ ನೋಡಿದ ತಕ್ಷಣ ಒಂದಂತೂ ಕನ್ಫರ್ಮ್ ಆಗಿತ್ತು, ಇದು ದರ್ಶನ್ ಅವರ ರೆಗ್ಯುಲರ್ ಸಿನಿಮಾಗಳ ರೀತಿ ಇರೋದಿಲ್ಲ ಅಂತ. ನನಗೆ ಈ ಒಂದು ಥಾಟ್ ಬಂದಿದ್ದು ಯಾಕೆ ಅಂತಂದರೆ, ತರುಣ್ ಅವರ ಮೊದಲನೇ ಸಿನಿಮಾನೇ ಒಂದು ಕಂಪ್ಲೀಟ್ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅನ್ಬೋದು. ಬರ್ಬರ್ತಾನೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಬಂದರು. ಬಟ್ ಅವರ ಎರಡನೇ ಸಿನಿಮಾ ರಾಬರ್ಟ್ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅವಕಾಶಗಳು ಕಮ್ಮಿ. ಯಾಕಂದರೆ ಒಬ್ಬ ಬಿಗ್ ಸ್ಟಾರ್ ಸಿನಿಮಾನ ಹ್ಯಾಂಡಲ್ ಮಾಡೋದೇ ಒಂದು ಚಾಲೆಂಜಿಂಗ್ ವಿಚಾರ. ಅಂಥದ್ರಲ್ಲಿ ಎಕ್ಸ್ಪೆರಿಮೆಂಟ್ ಬೇಡ ಅಂತ ಒಂದು ಪ್ರಾಪರ್ ಕಮರ್ಷಿಯಲ್ ರೂಟ್ನ ಹಿಡಿದ್ರು. ಆ್ಯಂಡ್ ಒಂದು ಪಕ್ಕಾ ಪ್ಯೂರ್ ಕಮರ್ಷಿಯಲ್ ಎಂಟರ್ಟೈನರ್ ಆಗಿ ರಾಬರ್ಟ್ ನಿಂತ್ಕೊಂಡು, ತುಂಬ ರುಟೀನ್ ಎಲಿಮೆಂಟ್ಸ್ ಇದ್ದರೂ ಕೂಡ ಆಡಿಯನ್ಸ್ಗೆ ಯಾವುದನ್ನು ಎಷ್ಟು ಕೊಡಬೇಕು ಅನ್ನೋದನ್ನು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಯಾವುದು ಕಮ್ಮಿ ಆಗದೆ ಇರೋ ಥರ ಒಂದು ಸಿನಿಮಾನ ಕೊಟ್ಟರು. ಈಗ ಅವ್ರಿಗೆ ಬಿಗ್ ಸ್ಟಾರ್ನ ಹ್ಯಾಂಡಲ್ ಮಾಡೋದು ಗೊತ್ತಿದೆ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅವಕಾಶವೂ ಇದೆ. ಸೊ ಚೌಕಾದಲ್ಲಿ ಇದ್ದಂತಹ ತರುಣ್ ಸುಧೀರ್ ಅವರ ಫ್ಲೇವರ್ಸ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ಯಾರೆಕ್ಟರ್ಸ್ಗೆ ಇಂಪಾರ್ಟೆನ್ಸ್ ಕೊಡುವಂತಹ ಕತೆ, ಅದರಲ್ಲಿ ಒಂದಿಷ್ಟು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳು, ಹಾಗೆ ಈ ಸಿನಿಮಾ ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್ಸ್. ಈ ಒಂದು ಲೈನ್ ಏನಿದೆ ಇದೇ ಒಂದು ಥರ ಸಿನಿಮಾಗೆ ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡುತ್ತೆ. ರಿಯಲ್ ಇನ್ಸಿಡೆಂಟ್ಸ್ ಅಂದಾಗ ಆಗಿನ ಕಾಲದಲ್ಲಿ ನಿಜವಾಗ್ಲೂ ಏನೇನೆಲ್ಲ ಆಗಿತ್ತು, ಅದೆಲ್ಲ ನಿಜಾನ ಸುಳ್ಳ ಅನ್ನೋ ಒಂದು ಡಿಸ್ಕಷನ್ನ ಕ್ರಿಯೇಟ್ ಮಾಡೋ ಹಾಗೆ ಮಾಡುತ್ತೆ. ಇದರಿಂದ ಸಿನಿಮಾಗೂ ಕೂಡ ಒಂದು ಥರ ಲಾಭ ಇದೆ. ತರುಣ್ ಅವರು ಮತ್ತು ಜಡೇಶ್ ಅವರು ಸುಮಾರು ಇನ್ಸಿಡೆಂಟ್ಸ್ಗಳನ್ನು ಬೇಸಾಗಿ ಹಿಡ್ಕೊಂಡು ಈ ಕತೆನ ಮಾಡಿದಾರಂತೆ. ಒಂದೇ ಇನ್ಸಿಡೆಂಟ್ ಮೇಲೆ ಫೋಕಸ್ ಮಾಡದೆ ಹಲವಾರು ಇನ್ಸಿಡೆಂಟ್ಗಳನ್ನು ತಗೊಂಡು ಅದಕ್ಕೆ ಇಂಟರ್ಲಿಂಕ್ ಮಾಡಿ ಕತೆನ ಎಳೆದಿರ್ಬೋದು. ಈ ಇನ್ಸಿಡೆಂಟ್ಸ್ಗಳನ್ನು ತಗೊಂಡು ಬಂದವರು ಜಡೇಶ್ ಅವರಂತೆ. ಸೊ ಅವರ ಇನ್ಪುಟ್ಸ್ ಈ ಸಿನಿಮಾಗೆ ತುಂಬಾ ಒಳ್ಳೆ ಪುಷ್ನ ನೀಡಿರುತ್ತೆ ಅಂತ ಅನ್ಕೋತೀನಿ. ಹಾಗೆಯೇ ನನಗೆ ಪರ್ಸ್ನಲಿ ಚೌಕಾದಲ್ಲಿದ್ದಂತಹ ನರೇಟಿವ್ ಸ್ಟೈಲ್ ತುಂಬ ಇಷ್ಟ ಆಗಿತ್ತು. ಇಲ್ಲಿ ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡಬೇಕು. ಟ್ರೈಲರ್ ನೋಡಿ ನಂಗೆ ಅನಿಸಿದೆ ಅಂದರೆ ಈ ಇಡೀ ಕತೆನ ಸ್ವತಃ ಆ ಮುಖ್ಯ ಪಾತ್ರ ಏನಿದೆ ಕಾಟೇರ, ಆ ಕಾಟೇರ ಕ್ಯಾರೆಕ್ಟರೇ ಯಾರಿಗಾದರೂ ನರೇಟ್ ಮಾಡ್ತಿದ್ದಾರಾ ಅಂತ ಡೌಟ್ ಬಂತು. ನೋಡುವ, ಈ ರಿಯಲ್ ಇನ್ಸಿಡೆಂಟ್ಸ್ನ ಹೇಗೆಲ್ಲ ಲಿಂಕ್ ಮಾಡಿರ್ತಾರೆ, ಅಲ್ಲಿ ಬರ್ಕೊಂಡಿರೋ ಪಾತ್ರಗಳು ಎಂಥವು, ಮತ್ತು ಅವುಗಳು ಹೇಗೆ ಬಿಹೇವ್ ಮಾಡ್ತವೆ, ಅವುಗಳಿಗೆ ಸಿಗೋ ಸಿಚುವೇಶನ್ಸ್ ಎಂಥದ್ದು ಅಂತ ಇನ್ನೇನು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. ನೆಕ್ಸ್ಟ್, ಟೆಕ್ನಿಷಿಯನ್ಸ್. ಈ ಸಿನಿಮಾದಲ್ಲಿ ವರ್ಕ್ ಮಾಡಿರೋ ಆಲ್ಮೋಸ್ಟ್ ಟೆಕ್ನಿಷಿಯನ್ಸ್ ರಾಬರ್ಟ್ನಲ್ಲೇ ವರ್ಕ್ ಮಾಡಿರೋರೆ. ಲೈಕ್ ಡೈರೆಕ್ಟರ್ ತರುಣ್ ಅವರು, ಪ್ರೊಡಕ್ಷನ್ ಡಿಸೈನರ್ ಗುಣ, ಎಡಿಟರ್ ಪ್ರಕಾಶ್, ಸಿನಿಮಾಟೋಗ್ರಫರ್ ಸುಧಾಕರ್. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ತರುಣ್ ಆ್ಯಸ್ ಅ ಡೈರೆಕ್ಟರ್ ನನ್ನ ತುಂಬ ಇಂಪ್ರೆಸ್ ಮಾಡ್ತಾರೆ ಬಿಕಾಸ್ ಆಫ್ ಹಿಸ್ ಪ್ರೀವಿಯಸ್ ವರ್ಕ್ಸ್ ರಾಬರ್ಟ್ ಹಾಗೂ ಚೌಕಾ. ಈ ಎರಡು ಸಿನಿಮಾಗಳಲ್ಲಿ ಹೊರಟಿದ್ದಂತಹ ಸ್ಮಾಲ್ ಡೀಟೇಲಿಂಗ್ಗಳು ನನಗೆ ತುಂಬ ಇಷ್ಟ. ತರುಣ್ ಅವರು ಮಾಡಿರೋದು 2 ಸಿನಿಮಾ ಆದರೂ ಅವರು ಮುಂಚೆ ನಂದಕಿಶೋರ್ ಅವರ ಸಿನಿಮಾಗಳಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ತುಂಬ ಕೆಲಸ ಮಾಡಿದ್ದಾರೆ. ನನಗೆ ಒಂದಂತೂ ನಂಬಿಕೆ ಇದೆ, ಕಥೆಯಲ್ಲಿ ಸುಮಾರು ಇಂಟೆನ್ಸ್ ಆಗಿರೋ ರಿಯಲ್ ಇನ್ಸಿಡೆಂಟ್ ಇದೆ ಆ್ಯಂಡ್ ಕ್ಯಾರೆಕ್ಟರ್ ಕೂಡ ತುಂಬ ಸ್ಟ್ರಾಂಗ್ ಇದೆ. ಸೊ 2 ನೀಟಾಗಿ ಬ್ಯಾಲೆನ್ಸ್ ಆಗಿರುತ್ತೆ ಅಂತ. ಈ ತರಹದ ಕ್ಯಾರೆಕ್ಟರ್ ಮತ್ತು ಅದಕ್ಕೆ ಒಂದು ಇಂಟೆನ್ಸ್ ಆಗಿರೋ ಸಿಚುವೇಶನ್ ಸಿಕ್ಕಾಗ ಹೈ ಮೂಮೆಂಟ್ಗಳು ಕ್ರಿಯೇಟ್ ಆಗೇ ಆಗ್ತವೆ. ತರುಣ್ ಅವರು ಸಿನಿಮಾದಲ್ಲಿ ಅದಕ್ಕೆ ಸ್ಪೇಸ್ ಜಾಸ್ತಿನೇ ಇದೆ ಅಂತ ಹೇಳ್ತಿದ್ದಾರೆ. ರಾಬರ್ಟ್ ಸಿನಿಮಾದಲ್ಲಿ ರುಟೀನ್ ಟೆಂಪ್ಲೇಟ್ ಇದ್ದರೂ ಕೂಡ ವರ್ಕ್ ಆಗಿದ್ದು ಯಾಕೆ ಅಂದರೆ ಅದಕ್ಕೆ ಸಿಕ್ಕಂತಹ ಟ್ರೀಟ್ಮೆಂಟಿಂದ ಒಂದು ಕಂಪ್ಲೀಟ್ ಪ್ಯಾಕೇಜ್ ರೀತಿ ಆ ಸಿನಿಮಾ ಇತ್ತು. ಈ ಸಿನಿಮಾದಲ್ಲಿ ಅವ್ರಿಗೆ 1974ರ ಟೈಮ್ ಲೈನ್ನ ರೀಕ್ರಿಯೇಟ್ ಮಾಡಬೇಕು ಆ್ಯಂಡ್ ಸಿನಿಮಾ ಅದೇ ಫೀಲ್ನ ಕೊಡಬೇಕು. ಈ ಒಂದು ಚಾಲೆಂಜ್ನ ಹೇಗೆ ಟ್ಯಾಕಲ್ ಮಾಡಿರ್ತಾರೆ ಅಂತ ನೋಡ್ಬೇಕು ನಾನು. ಟ್ರೈಲರಲ್ಲಿ ಸುಮಾರು ಯುನೀಕ್ ಫ್ರೇಮ್ಸ್ಗಳು ಕಾಣಿಸಿದ್ವು. ಐ ಹೋಪ್ ಅದು ಸಿನಿಮಾದಲ್ಲೂ ಕಂಟಿನ್ಯೂ ಆಗುತ್ತೆ. ಹರಿಕೃಷ್ಣ ಅವ್ರ ಬಗ್ಗೆ ಹೇಳಬೇಕು, ಅವ್ರ ವರ್ಕ್ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿಲ್ಲ ನನಗೆ. ಕಾಟೇರದಲ್ಲಿ ತಗೊಂಡ್ರೆ ಯಾವ ಜನ್ಮದ ಗೆಳತಿ ಆ್ಯಂಡ್ ಮೊನ್ನೆ ಬಿಟ್ಟಂತಹ ಥೀಮ್ ಸಾಂಗ್ 2 ಚೆನ್ನಾಗಿವೆ. ಆದರೆ ಟ್ರೈಲರಲ್ಲಿದ್ದಂತಹ ಸ್ಕೋರ್ ಇನ್ನೂ ಬೆಟರ್ ಆಗೋ ಚಾನ್ಸ್ ತುಂಬಾ ಇತ್ತು. ಸಿನಿಮಾದಲ್ಲಾದರೂ ಅದು ಒಂದು ಹೊಸ ವೈಬ್ಸ್ನ ಕೊಡಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಹಿಂದೆ ಸಿನಿಮಾಗಳಲ್ಲಿ ಹರಿಕೃಷ್ಣ ಅವ್ರ ಮ್ಯೂಸಿಕ್ಗೆ ಅಂತಲೇ ಸಪ್ರೇಟ್ ಫ್ಯಾನ್ ಬೇಸ್ ಇರ್ತಿತ್ತು.
ಈಗ ಫ್ಯಾನ್ಸ್ಗೆ ಸ್ಯಾಟಿಸ್ಫೈ ಮಾಡೋದ್ರಲ್ಲಿ ಸ್ವಲ್ಪ ಎಲ್ಲೋ ಕಳೆದೋಗಿದ್ದಾರೆ ಅಂತ ಅನಿಸ್ತಿದೆ. ಸಿನಿಮಾದಲ್ಲಿ ನೀಟಾಗೆಲ್ಲ ವರ್ಕ್ ಆದರೆ ಚಿಂತೆನೇ ಬೇಡ, ನಮ್ಮ ಹರಿ ಬಾಸ್ ಈಸ್ ಬ್ಯಾಕ್ ಅಂತ ನಾನೇ ಹೇಳ್ತೀನಿ. ತುಂಬಾ ಸ್ಟ್ರಾಂಗ್ ಆಗಿರೋ ಕ್ಯಾರೆಕ್ಟರ್ಗೆ ಒಂದಿಷ್ಟು ಇಂಟೆನ್ಸ್ ಆಗಿರೋ ಸಿಚುವೇಶನ್ಸ್ ಬಂದಾಗ ಮ್ಯೂಸಿಕ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಎಲ್ಲವೂ ನೀಟಾಗಿ ಬ್ಲೆಂಡ್ ಆಗಿದ್ದರೆ ಆಡಿಯನ್ಸ್ಗೆ ಆ ಪರ್ಟಿಕ್ಯುಲರ್ ಸೀನ್ ಆಗಿರಲಿ, ಸಿನಿಮಾ ಆಗಿರಲಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ನೇ ಕೊಡುತ್ತೆ. ಐ ಹೋಪ್ ಇದು ಕಾಟೇರದಲ್ಲೂ ಕ್ರಿಯೇಟ್ ಆಗುತ್ತೆ ಅಂತ. ನೆಕ್ಸ್ಟ್, ಸಿನಿಮಾದ ಮೇಕಿಂಗ್ ಬಗ್ಗೆ. ಟ್ರೈಲರ್ ಒಂದು ಪ್ರಾಪರ್ ಎಕ್ಸ್ಪೆಕ್ಟೇಷನ್ಸ್ನ ಸೆಟ್ ಆಗಿದೆ ಮೇಕಿಂಗ್ ವೈಸ್, ಸಿನಿಮಾದಲ್ಲಿ ಏನೆಲ್ಲ ಇರ್ಬೋದು ಅಂತ. ಬಟ್ ಸಿನಿಮಾದಲ್ಲಿ ಇನ್ನೂ ಒಂದಷ್ಟು ಸೆಟ್ಸ್ಗಳಾಗಿರಲಿ, ಜಾಗಗಳಾಗಿರಲಿ ಎಕ್ಸ್ಪ್ಲೋರ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸ್ಪೆಷಲಿ ಆ ಬಾವಿ ಫೈಟ್ ಏನಿದೆ ಅದು ಹೇಗೆ ಬಂದಿರುತ್ತೆ ಅಂತ ನೋಡ್ಬೇಕು ನಾನು. ಒಂದು ಇಡೀ ಹಳ್ಳಿಯನ್ನೇ ಸೆಟ್ ಹಾಕಿದ್ದಾರೆ ಸಿನಿಮಾದ ತಂಡ. ಸಿನಿಮಾ ಸೆಟ್ ಆಗಿರೋದು 1974ರಲ್ಲಿ. ಸ್ಕ್ರೀನ್ ಮೇಲೆ ತೋರಿಸೋ ಪ್ರತಿಯೊಂದು ಪ್ರಾಪರ್ಟಿ ಕೂಡ ಆ ಒಂದು ಟೈಮ್ ಲೈನ್ಗೆ ಸೆಟ್ ಆಗಬೇಕು. ಸೊ ಈ ಒಂದು ಕೆಲಸಕ್ಕೆ ತರುಣ್ ಮತ್ತು ಅವರ ಟೀಮ್ ಏನಿದೆ 3 ತಿಂಗಳು ಟೈಮ್ ತೊಗೊಂಡು ಡಿಸೈನ್ ಮಾಡ್ಕೊಂಡಿದ್ದಾರಂತೆ. ಈ ಎಲ್ಲ ಎಫರ್ಟ್ಸ್ಗಳು ಹಾಗೂ ಗುಣ ಅವರ ಕೆಲಸ ಹೇಗೆ ಬಂದಿರುತ್ತೆ ಅಂತ ಬಿಗ್ ಸ್ಕ್ರೀನ್ ಮೇಲೆ ನೋಡಿದಾಗಲೇ ಗೊತ್ತಾಗೋದು. ನೆಕ್ಸ್ಟ್, ಇಲ್ಲಿನ ಕ್ಯಾಸ್ಟ್ ಆ್ಯಂಡ್ ಪರ್ಫಾರ್ಮೆನ್ಸಸ್. ಸಿನಿಮಾದಲ್ಲಿನ ಕ್ಯಾಸ್ಟ್ ಬಗ್ಗೆ ನಮಗೆ ಟ್ರೈಲರ್ ಒಂದು ಐಡಿಯಾ ಕೊಟ್ಟಿದೆ. ಆಲ್ಮೋಸ್ಟ್ ಇರೋವಂತಹ ಎಲ್ಲ ಮೇನ್ ಕ್ಯಾರೆಕ್ಟರ್ಸ್ನ ಟ್ರೈಲರ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಪ್ರತಿ ಪಾತ್ರಕ್ಕೂ ಒಂದು ಮೋಟಿವ್ ಇದ್ದಾಗ ಆ್ಯಂಡ್ ಎಮೋಷನಲ್ ವ್ಯಾಲ್ಯೂ ಅನ್ನೋದು ಇದ್ದಾಗ, ಅಂತಹ ಪಾತ್ರಗಳಿಗೆ ಇಂಟೆನ್ಸ್ ಸಿಚುವೇಶನ್ಸ್ ಸಿಕ್ಕಾಗ ಪರ್ಫಾರ್ಮೆನ್ಸ್ ಪೀಕಲ್ಲಿದ್ದರೆ ಆ ಸೀನ್ ಕ್ರಿಯೇಟ್ ಮಾಡೋ ಇಂಪ್ಯಾಕ್ಟ್ ಬೇರೆ ಲೆವೆಲಲ್ಲಿರುತ್ತೆ. ಆರಾಧನಾ ರಾಮ್ ಅವರ ಡೆಬ್ಯೂ ಸಿನಿಮಾ ಇದು. ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಸಿನಿಮಾ ಟೀಮ್ ಅವರು ಸಾಕಷ್ಟು ಮಾತಾಡ್ತಾ ಇದ್ದಾರೆ ಇಂಟರ್ವ್ಯೂಸಲ್ಲಿ, ಇವೆಂಟ್ಸಲ್ಲಿ. ಬಟ್ ನಾನು ಸಿನಿಮಾ ನೋಡಿನೇ ಅದ್ರ ಬಗ್ಗೆ ಮಾತಾಡ್ತೀನಿ. ನಾನು ಪರ್ಫಾರ್ಮೆನ್ಸ್ ವೈಸ್ ಜಾಸ್ತಿ ಯಾರಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದರೆ ಬೀರಾದರ್ ಅವರು, ಹಾಗೆ ಆ ಸಣ್ಣ ಹುಡುಗ ರೋಹಿತ್, ಮಹಾದೇವಣ್ಣ, ಜಗಪತಿ ಬಾಬು ಹಾಗೂ ಮೇಯ್ನ್ ನಮ್ಮ ಡಿ ಬಾಸ್. ತುಂಬ ವೇರಿಯೇಷನ್ಸ್ ಇರುತ್ತೆ ಅನ್ನಿಸ್ತಾ ಇದೆ ನನಗೆ ದರ್ಶನ್ ಅವರ ಕ್ಯಾರೆಕ್ಟರಲ್ಲಿ. ಹಾಗೆಯೇ ಜಗಪತಿ ಬಾಬು ಅವ್ರು ಇನ್ನೇನು ಸ್ವಲ್ಪ ಫಿಲ್ಮ್ಸ್ ಬಂದರೆ ಕನ್ನಡದವರೇ ಆಗ್ಬಿಡ್ತಾರೇನಪ್ಪ. ತರುಣ್ ಅವರು ಲಾಸ್ಟ್ ಸಿನಿಮಾದಲ್ಲೂ ಅವ್ರನ್ನೇ ಕ್ಯಾಸ್ಟ್ ಮಾಡಿದರು, ಇಲ್ಲೂ ಕೂಡ ಅವ್ರನ್ನೇ ವಿಲನ್ ಆಗಿ ಕ್ಯಾಸ್ಟ್ ಮಾಡಿದ್ದಾರೆ. ಏನಿದರ ರಹಸ್ಯ? ನೆಕ್ಸ್ಟ್, ಜಾನರ್ ಆ್ಯಕ್ಷನ್ ಫೀಲ್ಡ್ ಪೀರಿಯಾಡಿಕ್ ಡ್ರಾಮಾ ಇದು. ಅಗೈನ್ ಇದು ಕೂಡ ಒಂದು 1974ರಲ್ಲಿ ನಡೆಯೋ ಕತೆ. ರೀಸೆಂಟಾಗಿ ಎಲ್ಲರೂ ಅದೇ ಟೈಮ್ ಲೈನ್ಗೆ ಹೋಗ್ತಿದ್ದಾರೆ, ಬ್ಯಾಕ್ ಡ್ರಾಪ್ನ ಅಲ್ಲೇ ಸೆಟ್ ಮಾಡ್ತಿದ್ದಾರೆ. ಒಂದು ನಾರ್ಮಲ್ ಕಮರ್ಷಿಯಲ್ ಸಿನಿಮಾನ ಆ ಟೈಮ್ ಲೈನಲ್ಲಿ ಸೆಟ್ ಮಾಡಿ ಹೇಳೋದಕ್ಕೂ, ಒಂದು ರಿಯಲ್ ಇನ್ಸಿಡೆಂಟ್ಸ್ಗಳನ್ನು ಬೇಸಾಗಿಡ್ಕೊಂಡು ಆ ಟೈಮ್ ಲೈನಲ್ಲಿ ಕತೆನ ಹೇಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ಇಲ್ಲಿ ಮೇಜರ್ ಪಾಸಿಟಿವ್ ಅಂದರೆ ಅದೇ ಸ್ಪೆಷಲ್ ವ್ಯಾಲ್ಯೂನ ಆ್ಯಡ್ ಮಾಡುತ್ತೆ ಅದು ಸಿನಿಮಾಗೆ. ನೆಕ್ಸ್ಟ್, ಟೇಕ್ ಹೋಮ್. ಇದೊಂದು ಆ್ಯಕ್ಷನ್ ಪೀರಿಯಾಡಿಕ್ ಡ್ರಾಮಾ ಆಗಿರೋದ್ರಿಂದ ಪಕ್ಕಾ ನಾವು ಥಿಯೇಟ್ರಿಂದ ಹೊರಗೆ ಬಂದ ಮೇಲೆ ಬೇರೆ ಪ್ರಪಂಚದಿಂದನೇ ಬಂದಿದ್ದೀವಿ ಅಂತ ಅನ್ನಿಸ್ಬೇಕು. ಆವಾಗಿನ ಕಾಲದಲ್ಲಿ ರೈತರು ಹೇಗಿದ್ದರು, ಅವರ ಕಷ್ಟಗಳು ಹೇಗಿದ್ವು, ಅವರ ಆಚಾರ ವಿಚಾರ ಎಲ್ಲದನ್ನು ತಿಳ್ಕೊಳ್ಳೋಕ್ಕೆ ಒಳ್ಳೆ ಚಾನ್ಸ್ ಇದೆ. ಅದನ್ನು ಸಿನಿಮಾ ಟೀಮ್ ಅವರು ಕೂಡ ನೀಟಾಗಿ ಎಕ್ಸ್ಪ್ಲೋರ್ ಮಾಡಿರ್ತಾರೆ ಅಂತ ಅನ್ಕೋತೀನಿ. ಇದು ರಿಯಲ್ ಇನ್ಸಿಡೆಂಟ್ ಬೇಸ್ ಮೇಲೆ ನಿಂತಿರೋದ್ರಿಂದ ನಾನು ಒಂದಿಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋವಂತಹ ಸೀಕ್ವೆನ್ಸಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಯಾಕಂದರೆ ಅಗೈನ್ ಆ ರಿಯಲ್ ಇನ್ಸಿಡೆಂಟ್ಸ್ ಏನಿದೆ ಅದು ಹೈಲೈಟ್ ಆಗೋವಂತಹ ಸೀನ್ಗಳು ಇಂಪ್ಯಾಕ್ಟ್ ಮಾಡೋ ರೀತಿ ಇರಬೇಕು. ಸಿನಿಮಾ ಮುಗಿಸಿ ಹೊರಗಡೆ ಬಂದಾಗ ಅದು ಕಾಡಬೇಕು. ಆ್ಯಂಡ್ ಆ ತರಹದ ಒಂದಿಷ್ಟು ಸೀಕ್ವೆನ್ಸಸ್ಗಳು ನಮಗಿಲ್ಲಿ ಸಿಗ್ಬೋದು. ಹಾಗೆಯೇ ಡಿ ಬಾಸ್ ಅವರ ಕ್ಯಾರೆಕ್ಟರ್ ಆ್ಯಂಡ್ ಅವರ ಪರ್ಫಾರ್ಮೆನ್ಸ್ ಏನಿದೆ ಅದು ತುಂಬ ಸೌಂಡ್ ಮಾಡ್ಬೋದು ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತಾ ಇದೆ. ರೈತರ ಬಗ್ಗೆ ಇರುವಂತಹ ಸಿನಿಮಾ ಖಂಡಿತ ಒಂದು ಮೆಸೇಜ್ ಅಂತೂ ಇದ್ದೇ ಇರುತ್ತೆ. ಒಬ್ಬ ನಾರ್ಮಲ್ ಆ್ಯಕ್ಟರ್ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಮಾಡೋದಕ್ಕೂ ಒಬ್ಬ ಸ್ಟಾರ್ ಆ್ಯಕ್ಟರ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದು ತುಂಬ ಬೇರೆ ಥರನೇ ಇಂಪ್ಯಾಕ್ಟ್ ಬೀಳುತ್ತೆ. ಐ ಹೋಪ್ ಈ ಸಿನಿಮಾದಿಂದ ಅದಾಗುತ್ತೆ ಅಂತ. ಇದಿಷ್ಟು ಪಿಕ್ಚರ್ ಪ್ರಿವ್ಯೂ ವಿಡಿಯೋ. ನಾವು ಎಕ್ಸ್ಪ್ಲೇನ್ ಮಾಡಿದ್ದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ಒಂದೇ ಫಿಲ್ಮ್ ಟೀಮ್ಗೆ ಕೇಳ್ಕೊಳ್ಳೋದು, ಹಳ್ಳಿ ಬಗ್ಗೆ ಸಿನಿಮಾ ಮಾಡಿದಿರಾ, ಹಳ್ಳಿ ರೀಜನ್ನಲ್ಲಿ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಎಲ್ಲ ಕಡೆ ಕೈಗೆ ಸಿಗೋ ಥರ ಸಿನಿಮಾನ ರಿಲೀಸ್ ಮಾಡಿ, ಚೆನ್ನಾಗಿದ್ರೆ ಜನ ಕೈ ಹಿಡಿಯೋದಂತೂ ಪಕ್ಕ. ಹಾಗೆ ಇನ್ನೊಂದು, ಸಿನಿಮಾದ ಅಪ್ಡೇಟ್ಸ್ಗಳನ್ನು ನಾವು ಇನ್ಸ್ಟಾ ಮತ್ತು ಟ್ವಿಟರಲ್ಲಿ ಕೊಡ್ತಾ ಇರ್ತೀವಿ. ಅಲ್ಲೂ ಫಾಲೋ ಮಾಡ್ತಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ರೊಫೈಲ್ ಲಿಂಕ್ ಇರುತ್ತೆ, ಫಾಲೋ ಮಾಡಿ. ನೀವು ಕಾಟೇರ ಸಿನಿಮಾಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.